ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫೈನಲಿ ತಮಿಳು ನಟ, ತಮಿಳು ಸ್ಟಾರ್ ದಳಪತಿ ವಿಜಯ್ ಈಗ ಮುಖ್ಯಮಂತ್ರಿ ಆದರು, ಸಿ ಎಂ ಆದರು. ಕೆಲವರು ಏನು ಹೇಳ್ತಾರೆ ಅಂತಂದರೆ, ಬಂದು ಪಾರ್ಟಿ ಶುರು ಮಾಡಿ 2 ವರ್ಷದಲ್ಲಿ ಸಿ ಎಂ ಆದ್ರ. ಅದೇಂಗೆ ಸಿ ಎಂ ಆದರು? ರಜನಿಕಾಂತೇ ಬರ್ತೀನಿ ಪಾರ್ಟಿ ಅಂದರೆ ರಾಜಕೀಯಕ್ಕೆ ಬರ್ತೀನಿ ಅಂತೇಳಿ ಬಂದೇ ಇಲ್ಲ. ಆ್ಯಂಡ್ ಕಮಲ್ ಹಾಸನ್ ಬಂದಾದಮೇಲೆ ಈ ಕಮಲ್ ಹಾಸನ್ ಇದ್ದಾರಾ ಇಲ್ವಾ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾವ್ರೆ. ಸೊ ಕೆಲವ್ರು ಹೇಳುವಂಥದ್ದು. ಸೊ ಅದೇ ಥರನೇ ಇವರು ಕೂಡ ಆಗ್ತಾರೆ, 5 ಸೀಟು ಬರಲ್ಲ, 10 ಸೀಟು ಬರಲ್ಲ ಅಂತ ಹೇಳ್ತಿದ್ರು. ಎಷ್ಟೋ ಜನ ನೆಗೆಟಿವ್ ಎಲ್ಲ ಕಡೆನೂ ನೆಗೆಟಿವೇ. ಆದರೆ ಇವರ ಒಂದು ವಿಷನ್ ಏನಿತ್ತು ಅಂತಂದರೆ, DMKನೇ ನನ್ನ ಪೈಪೋಟಿ ಅಂತೇಳಿ ಎಲ್ಲ ಸ್ಟೇಜಲ್ಲೂ ಹೇಳ್ತಿದ್ರು. ಸೊ ಇವರ ಒಂದು ವಿಷನ್ ಏನು ತಿಳ್ಕೊಳ್ಳೋಣ. ಬಂದಡಿಕೆ ಅದು ಹೆಂಗೆ ಶುರು ಮಾಡಿದ್ರು ಅಂತ ಹೇಳ್ತಾವ್ರಲ್ಲ, ಇವರ ಒಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡಿದೆ. ಇವರು ಸಿನಿಮಾಗೆ ಬಂದು ಹತ್ತತ್ರ 32 ವರ್ಷ, 69 ಫಿಲಮ್, 69ನೇ ಫಿಲಮು ಜನನಾಯಕನ್. ಅದು ಇನ್ನೂ ರಿಲೀಸ್ ಆಗಿಲ್ಲ, ಡೇಟೆಲ್ಲ ಅನೌನ್ಸ್ಮೆಂಟ್ ಆಯಿತು. ಅದೇನಾಯಿತು ಅಂತ ನಿಮಗೆ ಗೊತ್ತು. ಬಟ್ 69 ಫಿಲಮ್ ಮಾಡಿರುವಂಥ ವಿಜಯ್ 26-28 ಹೊಸ ಡೈರೆಕ್ಟರ್ಸ್ನ, ಅಂದರೆ ನ್ಯೂ ಡೈರೆಕ್ಟರ್ಸ್ನ ಇಂಟ್ರಡ್ಯೂಸ್ ಮಾಡವ್ರೆ ಸಿನಿಮಾ ಇಂಡಸ್ಟ್ರಿಗೆ. ಅದರಲ್ಲಿ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಅಟ್ಲಿ, ಬಿಗಿಲ್ ಕನ್ನಡ ಡಬ್ಬಿಂಗ್ ಎಲ್ಲ ಆಯಿತು, ನಾವೆಲ್ಲ ನೋಡಿರ್ತೀವಿ. ಸೊ ಆ ಬಿಗಿಲ್ ನೋಡುವಾಗ ಆ ಡೈರೆಕ್ಟರ್ ಅಟ್ಲಿ ಹಿಂದಿ ಇಂಡಸ್ಟ್ರಿಗೆ ಹೋಗಿ, ಹಿಂದಿ ಸಿನಿಮಾಗೆ ಹೋಗಿ ಶಾರುಖ್ ಖಾನ್ ಜೊತೆ ಫಿಲಮ್ ಮಾಡಿ 1,000 ಕೋಟಿಯನ್ನು ಅಚೀವ್ ಮಾಡಿದ್ರು. ಸೊ ಆ ಜವಾನ್ ಫಿಲಮ್ ತೆಗೆದಾಗ 1,000 ಕೋಟಿಯನ್ನು ಆ ಒಂದು ಡೈರೆಕ್ಟರ್ ಅಟ್ಲಿಯನ್ನು ಇವರೇ ಇಂಟ್ರಡ್ಯೂಸ್ ಮಾಡಿದ್ರು. ಸೊ ಇದೇ ಥರನೇ ಎಷ್ಟೋ ಡೈರೆಕ್ಟರ್ಸ್ಗೆ ಒಂದು ಚಾನ್ಸ್ ಕೊಟ್ಟು ನೋಡೋರೆ. ಸೊ ಇದಾದ ನಂತರ ಇಷ್ಟು ವರ್ಷಗಳ ಕಾಲ ಏನು ಮಾಡೋರೆ ಗೊತ್ತಾ? ಏನಿಲ್ಲ, ಈ ಅಭಿಮಾನಿಗಳ ಸಂಘ ಇತ್ತಂತೆ, ಫ್ಯಾನ್ಸ್ ಅಂದರೆ ದಳಪತಿ ವಿಜಯ್ ಮಕ್ಕಳು ಏಕಮ್ ಎನ್ನುವಂಥ ಒಂದು ಫ್ಯಾನ್ಸ್ ಸಂಘ ಇತ್ತಂತೆ. ಇಷ್ಟು ವರ್ಷಗಳು ಮಾಡವ್ರೆ, ಹೆಲ್ಪ್ ಮಾಡ್ಕೊಬಂದವ್ರೆ. ಸೊ ಎಲ್ಲ ಡಿಸ್ಟಿಕ್ ವೈಸು ಇದು ಅಭಿಮಾನಿಗಳ ಸಂಘ ಇರ್ತಾರೆ. ಆ ಅಭಿಮಾನಿಗಳ ಸಂಘದಲ್ಲಿ ಒಬ್ಬರು ಲೀಡರ್ ಇರ್ತಾರಂತೆ. ಆ ಒಂದು ಡಿಸ್ಟಿಕಲ್ಲೂ ಅಂದರೆ ಡಿಸ್ಟಿಕ್ ವೈಸ್ ಒಂದು ಲೀಡರ್ ಇರ್ತಾರಂತೆ. ಸೊ ಯಾರಿಗಾದ್ರೂ ಏನಾದ್ರು ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಂಡೇ ಬರ್ತಿದ್ರಂತೆ. ಸೊ ಇವತ್ತಿನವರೆಗೂ ಅದನ್ನು ಮಾಡವ್ರೆ. ಸೊ ಈ ಥರನೇ ಶುರು ಮಾಡಿ ಪಕ್ಷಕ್ಕೆ ಎಷ್ಟೋ ಒಂದು 10 ವರ್ಷದ ಹಿಂದೆನೇ ಹೇಳಕ್ಕೆ ಶುರು ಮಾಡಿದ್ರು, ಇವರು ಖಂಡಿತ ರಾಜಕೀಯಕ್ಕೆ ಬಂದೇ ಬರ್ತಾರೆ ಅಂತ ಹೇಳ್ತಿದ್ರು. ಬಟ್ ಇವ್ರ ಹತ್ರ ಕೇಳಿದಾಗ ನಾನು ಬರ್ತೀನಿ ಅಂತಲೂ ಹೇಳಲ್ಲ, ಬರಲ್ಲ ಅಂತೂ ಹೇಳಿಲ್ಲ. ಸೊ ಇದಾದ ನಂತರ 2024 ಫೆಬ್ರವರಿಯೋ ಇಲ್ಲಾಂದರೆ ಏಪ್ರಿಲ್ ತಿಂಗಳೋ ಏನಾಗುತ್ತಿಲ್ಲ, ತಮಿಳಗ ವೆಟ್ರಿ ಕಳಗಂ ಎನ್ನುವಂಥ ಒಂದು ಪಕ್ಷ ಶುರು ಮಾಡ್ತಾರೆ, ಪಾರ್ಟಿಯನ್ನು ಶುರು ಮಾಡ್ತಾರೆ. ಈ ಸಂಘ, ಅಭಿಮಾನಿಗಳ ಸಂಘ ಶುರು ಮಾಡಿದ್ದು. ಬಟ್ ಇದು ಒಂದು ಪವರ್ ಬೇಕು ನಮಗೆ, ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತಂದರೆ ನಮಗೆ ಒಂದು ಪವರ್ ಬೇಕು. ಎಲ್ಲ ಜನರಿಗೂ ಹೆಲ್ಪ್ ಮಾಡಬೇಕು ಅಂತಂದರೆ ಒಂದು ಪವರ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರನೇ ಈ ಸಂಘ, ಈ ಮಕ್ಕಳ ಇಯಕಮನ್ನು, ಆ ಅಭಿಮಾನಿಗಳ ಫ್ಯಾನ್ಸ್ ಅಸೋಸಿಯೇಷನ್ನ ಒಂದು ಪಾರ್ಟಿಯಾಗಿ ಕನ್ವರ್ಟ್ ಮಾಡ್ತಿದ್ದೀವಿ. ಆ ಇಯಕಮ್ನ ಪಾರ್ಟಿಯಾಗಿ ಶುರು ಮಾಡಿದ್ರು. ಸೊ ಅದೇ ತಮಿಳಗ ವೆಟ್ರಿ ಕಳಗಂ ಅನ್ನೋದು TVK ಪಾರ್ಟಿ ಶುರುವಾಯಿತು. ಸೊ ಅಲ್ಲಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ, TVKಯ ಪ್ರೋಗ್ರಾಮ್ ನಡೆಯುತ್ತೆ, ರ್ಯಾಲಿ ನಡೆಯುತ್ತೆ. ಆ ರ್ಯಾಲಿಯಲ್ಲಿ ಇಶ್ಯೂ, ಕರೂರ್ ಸ್ಟ್ಯಾಂಪೇಡ್ ಇಶ್ಯೂ ಎಲ್ಲರಿಗೂ ಗೊತ್ತು. ಸೊ ಏನು ನಡೀತು ಅಂತ ಎಲ್ಲ ಹಿಂಸೆಗಳು ಕೊಟ್ಟರು ಈ ವಿಜಯ್ಗೆ. ಬಟ್ ಆದರೂ ಕೂಡ ಜನ ಬರ್ತಿದ್ರು, ಜನ ಜಾತ್ರೆ ಆಗೋದ್ರು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈಗ ಒಂದು 5,000 ಜನ, ಒಂದು 10,000 ಜನ ಪರ್ಮಿಷನ್ ಇಸ್ಕೊಂಡಿರ್ತಾರೆ, 10,000 ಜನನೂ ಬರಲ್ಲ, ಒಂದು 20,000 ಜನ ಅಂದರೆ 10,000 ಜನ ಎಕ್ಸ್ಟ್ರಾ ಬರ್ತಾರೆ ಈ ದಳಪತಿ ವಿಜಯ್ಗೆ ಮಾತ್ರ. ಎಲ್ಲರೂ ಹೇಳ್ತಿದ್ದದು, ಒಂದು ಸ್ಟಾರ್ನ, ಒಂದು ನಟನ, ಒಂದು ಆ್ಯಕ್ಟಿಂಗ್ ಮಾಡೋ ಹೀರೋವನ್ನು ನೋಡೋಕೆ ಬರ್ತಾರೆ ಹೊರತು ಅವ್ರಿಗೆ ಓಟ್ ಹಾಕಲ್ಲ ಅಂತ ಹೇಳ್ತಿದ್ರು. ಬಟ್ ಆದರೂ ಕೂಡ ಎಷ್ಟೋ ಜನ ಇದೆಲ್ಲ ಓಕೆ, ಬಟ್ ಓಟ್ ಹಾಕಲ್ಲ, ಕಮಲ್ ಹಾಸನ್ ಥರನೇ ಈ ವಿಜಯು ಆಗ್ತಾರೆ ಅಂತ ಹೇಳ್ತಿದ್ರು. ಬಟ್ ಅದೆಲ್ಲ ಎಷ್ಟೇ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರು ಕೂಡ ಇವ್ರು ಹೇಳ್ತಿದ್ದದ್ದು ಒಂದೇ, DMK ವಿಸಸ್ TVK, ನನಗೆ ಆಪೋಸಿಟ್ ಪಾರ್ಟಿ DMKನೇ ಅಂತ ಹೇಳ್ತಿದ್ರು. ಸೊ ಮತ್ತು ಇನ್ನೊಂದು ಹೇಳಕ್ಕೆ ಮರ್ತ್ಬಿಟ್ಟೆ, ಈ ಜನನಾಯಕನ್ ಫಿಲಮೇ ಲಾಸ್ಟ್ ಫಿಲಮ್ ಅಂತ ಆವಾಗಲೇ ಅನೌನ್ಸ್ ಮಾಡಿದ್ರು. ಆ TVK ಪಕ್ಷವನ್ನು ಶುರು ಮಾಡಿದ್ರಲ್ಲ, ಆವಾಗಲೇ ಅನೌನ್ಸ್ ಮಾಡಿಬಿಟ್ರು, ಇದೇ ನನ್ನ ಕೊನೆಯ ಫಿಲಮ್, ಸೈನ್ ಮಾಡಿರುವಂಥ ಫಿಲಮ್ ಮಾತ್ರ ಆ್ಯಕ್ಟಿಂಗ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ, ಈ ಸಿನಿಮಾ ಇಂಡಸ್ಟ್ರಿಗೆ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ರು. ಸೊ ಇದಾದ ನಂತರ ಈಗ ಗೆದ್ದಾದ ಮೇಲೆ ಇವರ ಒಂದು ವಿಷನ್ ಏನಾಗಿತ್ತು ಅಂತಂದರೆ, ಸೇಮ್ 2 ವರ್ಷ ರೂಪಾಯಿ ತಿಂಗಳ ಅಕೌಂಟಿಗೆ ಹಾಕ್ತಾರಂತೆ. ಸೊ ಫ್ರೀ ಬಸ್ ಎಲ್ಲ ಕಡೆನೂ, ಅಂದರೆ ತಮಿಳುನಾಡಿನ ಯಾವುದೇ ಮೂಲೆಗೆ ಹೋದರೂ ಫ್ರೀ ಬಸ್ ಇದ್ದೇ ಇರುತ್ತಂತೆ. ನಮ್ಮ ಕರ್ನಾಟಕದಲ್ಲಿ ಆಯ್ತಲ್ಲ, ಸೊ ಅದೇ ಥರನೇ ಫ್ರೀ ಬಸ್ ಆ್ಯಂಡ್ 2 ವರ್ಷ ರೂಪಾಯಿ ತಿಂಗಳ ಹಾಕೋದು. ಮತ್ತು 6 ಸಿಲಿಂಡ್ರು, ವರ್ಷಕ್ಕೆ 6 ಸಿಲಿಂಡ್ರ್ ಫ್ರೀ ಅಂತೆ. ಆ್ಯಂಡ್ ಇದಾದ ನಂತರ ವುಮನ್ ಸೇಫ್ಟಿ 100% ವಿಜಯ್ನ ನಂಬೋದು ಅಂತ ಹೇಳವ್ರೆ. ಸೊ ಇವರ ಒಂದು ಆಡಳಿತ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಇದಾದ ನಂತರ ಸೊ ಮದುವೆ ಆಗ್ತಾರಲ್ಲ, ಮದುವೆ ಆದಾಗ ಹೆಣ್ಣಿಗೆ ಒಂದು ಅಣ್ಣನಾಗಿ ಒಂದು 8 ಗ್ರಾಮ್ ಚಿನ್ನವನ್ನು ಹೆಣ್ಣಿನ ಕಡೆಯಿಂದ ನಾನು ಕೊಡ್ತೀನಿ ಅಂತ ಹೇಳವ್ರೆ. ಸೊ ಇದೆಲ್ಲ ಮಾಡಬೇಕು ಅಂತಂದರೆ 1,00,000 ಕೋಟಿ ಆಗುತ್ತೆ ಅಂತ ಎಲ್ಲ ಹೇಳಕ್ಕೆ ಶುರು ಮಾಡ್ತಾವ್ರೆ. ಸೊ ನೋಡೋಣ ಇವರ ಒಂದು ಆಡಳಿತ ಹೆಂಗಿರುತ್ತೆ. ತಮಿಳುನಾಡಿನಲ್ಲಿ
ಎಷ್ಟು ಲಕ್ಷ ಸಾಲ ಐತೆ ಗೊತ್ತಾ? 10 ಲಕ್ಷದ ಹತ್ತತ್ರ 10.5 ಲಕ್ಷ ಏನೋ ಅಂತ ಹೇಳ್ತವ್ರೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡ್ರಪ್ಪ. ಸೊ ಎಲ್ಲರೂ ಹೇಳುವಂಥದ್ದೇನೋ ಪಾರ್ಟಿ ಶುರು ಮಾಡಿ 2 ವರ್ಷದಲ್ಲೇ ಸಿ ಎಮ್ ಅಂತಿದ್ರು. ಸೊ 2 ವರ್ಷ ಅಲ್ಲ, ಇವರು 21 ವರ್ಷ ಅಭಿಮಾನಿಗಳ ಸಂಘ ಕೆಲಸ ಮಾಡೈತೆ. ಸೊ ಅಭಿಮಾನಿಗಳು ಕಷ್ಟಪಟ್ಟವ್ರೆ, ಆ ಕಷ್ಟಪಟ್ಟಿರೋದಕ್ಕೆ ಇವತ್ತು ಫಲ ಸಿಕ್ಕೈತೆ. ಓಕೆ, ಇದನ್ನು ಕರೆಕ್ಟಾಗಿ ಮಾಡ್ತಾರ ನೋಡೋಣ. ಸೊ ಇವರ ಒಂದು ಆಡಳಿತ ಹೆಂಗಿರುತ್ತೆ ಅಂತ ಕಮೆಂಟಲ್ಲಿ ಹೇಳಿ. ಸೊ ಇದಾದ ನಂತರ ನಮ್ಮ ಕರ್ನಾಟಕದಲ್ಲೂ ಕೂಡ ಈಗ ಮಾತುಕತೆ ನಡೀತಾ ಇದೆ. ಈ ಹೀರೋ ಬಂದರೆ ಹಿಂಗಿರುತ್ತೆ, ಆ ಹೀರೋ ಬಂದರೆ ಹಿಂಗಿರುತ್ತೆ. ಸೊ ಒಬ್ಬೊಬ್ಬರು ಒಂದೊಂಥರ ಹೇಳ್ತವ್ರೆ. ಸೊ ಅದೇ ಥರನೇ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ರಾಜಕೀಯಕ್ಕೆ ಬಂದರೆ ಕರೆಕ್ಟಾಗಿರ್ತಾರೆ, ನಮ್ಮ ಕರ್ನಾಟಕದ ಸಿಸ್ಟಮ್ ಎಲ್ಲ ಸಿಸ್ಟಮು ಕರೆಕ್ಟಾಗಿರುತ್ತೆ ಅನ್ನೋರು ಕಮೆಂಟ್ ಮಾಡ್ರಪ್ಪ. ಯಾರು ಬಂದರೆ ಕರೆಕ್ಟಾಗಿರುತ್ತೆ ಅಂತ ಕಮೆಂಟ್ ಮಾಡ್ರಪ್ಪ. ಹಾಗೆ ನಿಮ್ಮ ಈಶ್ವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ, ಒಂದು ಹೊಸ ವಿಷಯಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.